ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಸ್ಫೂರ್ತಿ ಸ್ಟಡಿ ಸೆಂಟರ್ ಕೊಪ್ಪಳ. ನಾವು ಜೂನ್ ತಿಂಗಳಲ್ಲಿ ನಡೆದಿರುವಂತಹ ಪ್ರಚಲಿತ ಘಟನೆಗಳ ಬಗ್ಗೆ ಕೆಲವೊಂದು ಪ್ರಶ್ನೆಗಳನ್ನ ಚರ್ಚೆ ಮಾಡೋಣ. ಫಸ್ಟ್ ಕ್ವಶನ್, ಜೂನ್ 2026ರಲ್ಲಿ ಸಹಿ ಹಾಕಲಾದ ಇಸ್ಲಾಮಾಬಾದ್ ಜ್ಞಾಪಕ ಪತ್ರ ಎಷ್ಟು ಅಂಶಗಳ ಶಾಂತಿ ಒಪ್ಪಂದವಾಗಿದೆ? ಆಪ್ಷನ್ ಎ 10, ಆಪ್ಷನ್ ಬಿ 12, ಆಪ್ಷನ್ ಸಿ 14, ಆಪ್ಷನ್ ಡಿ 16. ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ 14. ಇಸ್ಲಾಮಾಬಾದ್ ಜ್ಞಾಪಕ ಪತ್ರ 14 ಅಂಶಗಳ ಶಾಂತಿ ಒಪ್ಪಂದ ಆಗಿದ್ದು, ಇದು ಅಮೆರಿಕ ಮತ್ತೆ ಇರಾನ್ ದೇಶಗಳ ನಡುವೆ ನಡೆದಿರುವಂತದ್ದು. ಫ್ರಾನ್ಸ್ ನಲ್ಲಿ ನಡೆದಿರುವಂತಹ G7 ಶೃಂಗಸಭೆಯ ಅಂಚಿನಲ್ಲಿ ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಸಹಿ ಹಾಕಲಾಗಿದ್ದು, ಇದನ್ನು ಇಸ್ಲಾಮಾಬಾದ್ ಜ್ಞಾಪಕ ಪತ್ರ ಎಂದು ಕರೆಯುತ್ತಾರೆ. ಇದು 2026ರಲ್ಲಿ ಫೆಬ್ರವರಿಯಲ್ಲಿ ಆರಂಭವಾಗಿರುವಂತಹ ಆಪರೇಷನ್ ಎಪಿಕ್ ಫ್ಯೂರಿ ಎಂಬ ತೀವ್ರ ನೇರ ಮತ್ತು ಪ್ರಾಕ್ಸಿ ಮಿಲಿಟರಿ ಸಂಘರ್ಷಕ್ಕಿರುವಂತಹ ಒಪ್ಪಂದವನ್ನ ತಡೆಯೊಡ್ಡಿದಂತಾಗಿದೆ. ಇರಾನ್ ಬಗ್ಗೆ ಹೇಳುವುದಾದರೆ, ಇರಾನ್ ಹೆಚ್ಚು ಪುಷ್ಟೀಕರಿಸಿದ ಯುರೇನಿಯಂ ಅನ್ನ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆಯ ಮೇಲ್ವಿಚಾರಣೆಯಲ್ಲಿ ಕಡಿಮೆಗೊಳಿಸಬೇಕಾಗ್ತದೆ. ಈ ಒಪ್ಪಂದವು ಪಶ್ಚಿಮ ಏಷ್ಯಾದ ಭೂ ರಾಜಕೀಯ ಸ್ಥಿರತೆಗೆ ನಿರ್ಣಾಯಕವಾಗಿದ್ದು, ಭಾರತದ ಇಂಧನ ಆಮದು ಮತ್ತು ವ್ಯಾಪಾರ ಮಾರ್ಗಗಳ ಮೇಲೂ ನೇರ ಪ್ರಭಾವವನ್ನು ಬೀರ್ತದೆ. ನೆಕ್ಸ್ಟ್ ಕ್ವಶನ್, ಜೂನ್ 2026ರಲ್ಲಿ ಭಾರತೀಯ ವಾಯುಪಡೆಯ C-17 ಗ್ಲೋಬ್ ಮಾಸ್ಟರ್ ವಿಮಾನಗಳು ನೆರವು ಸಾಗಿಸಲು ಯಾವ ದೇಶಕ್ಕೆ ಹಾರಾಟ ನಡೆಸಿದವು? ಆಪ್ಷನ್ ಎ ಮಯನ್ಮಾರ್, ಆಪ್ಷನ್ ಬಿ ವೆನಿಜುವೆಲಾ, ಆಪ್ಷನ್ ಸಿ ಟರ್ಕಿ, ಆಪ್ಷನ್ ಡಿ ನೇಪಾಳ್. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ವೆನಿಜುವೆಲಾ. ಭಾರತೀಯ ವಾಯುಪಡೆಯ C-17 ಗ್ಲೋಬ್ ಮಾಸ್ಟರ್ ವಿಮಾನಗಳು ವೆನಿಜುವೆಲಾದಲ್ಲಿ ನಡೆದಿರುವಂತಹ ಭೂಕಂಪದಿಂದಾಗಿ ಅಲ್ಲಿನ ಮಾನವರಿಗೆ ಮಾನವೀಯ ನೆರವು ಸಾಮಗ್ರಿ ಮತ್ತು 41 ಸದಸ್ಯರ ರಕ್ಷಣಾ ತಂಡವನ್ನ ಭಾರತವು ಕಳಿಸಿದ್ದು, ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಪ್ರಕಾರ ಈ ಕಾರ್ಯಾಚರಣೆ ವೆನಿಜುವೆಲಾದಲ್ಲಿ ನಡೆಯುತ್ತಿರುವಂತಹ ಪರಿಹಾರ ಮತ್ತು ರಕ್ಷಣಾ ಪ್ರಯತ್ನಗಳಿಗೆ ಸಹಾಯ ಮಾಡುವಂತಹ ಉದ್ದೇಶವನ್ನ ಹೊಂದಿದೆ. ಇದು ಪ್ರಮುಖವಾಗಿ ಭಾರತ ಹೊಂದಿರುವಂತಹ ವಸುದೈವ ಕುಟುಂಬಕಂ ಎಂಬ ತತ್ವದ ಪ್ರಾಯೋಗಿಕ ಅನುಷ್ಠಾನವಾಗಿದೆ ಅಂತ ಹೇಳ್ಬಹುದು. ಲ್ಯಾಟಿನ್ ಅಮೆರಿಕದಲ್ಲಿ ಭಾರತದ ಮಾನವೀಯ ರಾಜತಾಂತ್ರಿಕೆಯ ವ್ಯಾಪ್ತಿ ಹೆಚ್ಚುತ್ತಿರುವುದನ್ನ ತೋರಿಸುತ್ತದೆ. ಇಂತಹ ಕಾರ್ಯಾಚರಣೆಗಳು ಭಾರತೀಯ ವಾಯುಪಡೆಯ ದೀರ್ಘ ಶ್ರೇಣಿಯ ಸಾಗಣೆ ಸಾಮರ್ಥ್ಯ ಮತ್ತು ಜಾಗತಿಕ ಪ್ರತಿಕ್ರಿಯೆ ಸಾಮರ್ಥ್ಯವನ್ನ ಪ್ರದರ್ಶಿಸುತ್ತದೆ. ನೆಕ್ಸ್ಟ್ ಕ್ವಶನ್, 2026ರ ಫಿಫಾ ವಿಶ್ವಕಪ್ನ ಅಧಿಕೃತ ಪಂದ್ಯ ಚೆಂಡಿನ ಹೆಸರೇನು? ಆಪ್ಷನ್ ಎ ಅಡಿಡಾಸ್ ಜಬುಲಾನಿ, ಆಪ್ಷನ್ ಬಿ ಅಡಿಡಾಸ್ ಟ್ರಯೋಂಡಾ, ಆಪ್ಷನ್ ಸಿ ಅಡಿಡಾಸ್ ಬ್ರಜುಕಾ, ಆಪ್ಷನ್ ಡಿ ಅಡಿಡಾಸ್ ಟೆಲ್ಸ್ಟಾರ್ ಅಂತ. ಕರೆಕ್ಟ್ ಆನ್ಸರ್ ಈಸ್ ಅಡಿಡಾಸ್ ಟ್ರಯೋಂಡಾ. 2026ರ ಫಿಫಾ ವಿಶ್ವಕಪ್ನ ಅಧಿಕೃತ ಪಂದ್ಯದ ಚೆಂಡಿಗೆ ಅಡಿಡಾಸ್ ಟ್ರಯೋಂಡಾ ಎಂದು ಹೆಸರಿಡಲಾಗಿದೆ. ಅಡಿಡಾಸ್ ಅದು 1970ರಿಂದ ಪ್ರತಿ ಫಿಫಾ ವಿಶ್ವಕಪ್ಗೆ ವಿಶಿಷ್ಟವಾಗಿರುವಂತಹ ವಿನ್ಯಾಸದ ಅಧಿಕೃತ ಚೆಂಡನ್ನ ಪೂರೈಕೆ ಮಾಡ್ತದೆ. 2026ರ ವಿಶ್ವಕಪ್ ಅಮೆರಿಕ, ಕೆನಡಾ ಮತ್ತು ಮೆಕ್ಸಿಕೋ 3 ದೇಶಗಳಲ್ಲಿ ಜಂಟಿಯಾಗಿ ಆಯೋಜನೆಗೊಂಡಿರುವಂತಹ ಮೊದಲ ವಿಶ್ವಕಪ್ ಆಗಿದ್ದು, ಈ ವಿಶ್ವಕಪ್ನಲ್ಲಿ 48 ತಂಡಗಳು ಪ್ರದರ್ಶಿಸಿದ್ದು, ಈ ಹಿಂದೆ 32 ತಂಡಗಳು ಹೆಚ್ಚಾಗಿ ಸ್ಪರ್ಧೆ ಮಾಡ್ತಿದ್ವು. ಅರ್ಜೆಂಟೀನಾ ಡಿಫೆಂಡಿಂಗ್ ಚಾಂಪಿಯನ್ ಆಗಿ ಕಣಕ್ಕಿಳಿದಿದ್ದು, ಕ್ರಿಸ್ಟಿಯಾನೋ ರೊನಾಲ್ಡೋ 6 ವಿಭಿನ್ನ ವಿಶ್ವಕಪ್ಗಳಲ್ಲಿ ಗೋಲು ಗಳಿಸಿದ ಮೊದಲ ಆಟಗಾರ ಎಂಬ ಐತಿಹಾಸಿಕ ದಾಖಲೆಯನ್ನ ಬರೆದಿದ್ದು ಯಾರು ಅಂದ್ರೆ ಕ್ರಿಸ್ಟಿಯಾನ್ ರೊನಾಲ್ಡೋ. 40 ತಂಡಗಳ ವಿಸ್ತರಣೆ ಫುಟ್ಬಾಲ್ನ ಜಾಗತಿಕ ವ್ಯಾಪ್ತಿ ಹೆಚ್ಚಿಸುವಂತ ಫಿಫಾ ದೀರ್ಘಕಾಲೀನ ಕಾರ್ಯತಂತ್ರದ ಭಾಗ ಆಗಿದೆ. ನೆಕ್ಸ್ಟ್ ಕ್ವಶನ್,
ಭಾರತ ಮತ್ತು ಓಮನ್ ನಡುವೆ ಜೂನ್ 2026ರಲ್ಲಿ ಜಾರಿಗೆ ಬಂದ ವ್ಯಾಪಾರ ಒಪ್ಪಂದದ ಹೆಸರೇನು? ಆಪ್ಷನ್ ಎ FTA, ಆಪ್ಷನ್ ಬಿ CEPA, ಆಪ್ಷನ್ ಸಿ CECA, ಆಪ್ಷನ್ ಡಿ PTA. ಹಾಗಾದ್ರೆ FTA ಅಂದ್ರೆ ಏನು? FTA ಅಂತಂದ್ರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ. ಫ್ರೀ ಟ್ರೇಡ್ ಅಗ್ರಿಮೆಂಟ್ ಯಾವುದು? FTA ಅಂತಂದ್ರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ಹೇಳಿ. ಇದು ಎಲ್ಲಾ ಸರಕುಗಳ ಮೇಲೆ ಆಮದು ಸುಂಕವನ್ನ ಸಂಪೂರ್ಣವಾಗಿ ರದ್ದು ಮಾಡುವಂತದ್ದು. ನೆಕ್ಸ್ಟ್ CEPA ಅಂತಂದ್ರೆ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಅಂತ ಹೇಳಿ. ಇದು ವಿಸ್ತಾರವಾಗಿರುವ ಮತ್ತು ಆಳವಾದ ವ್ಯಾಪಾರ ಒಪ್ಪಂದ ಆಗಿದ್ದು ಪ್ರಮುಖವಾಗಿ ಸರಕು, ಸೇವೆ, ಹೂಡಿಕೆಗಳ ಜೊತೆಗೆ ಏನ್ ಮಾಡುತ್ತೆ ಅಂತಂದ್ರೆ ಬೌದ್ಧಿಕ ಆಸ್ತಿ ಹಕ್ಕು, ಉದ್ಯೋಗಿಗಳ ಮುಕ್ತವಾಗಿರುವಂತ ಸಂಚಾರ ಏನ್ ಮಾಡ್ತಾ ಇದೆ ಅಂತಂದ್ರೆ ಸಾಧ್ಯ ಆಗ್ತದೆ ಅಂತ. ನೆಕ್ಸ್ಟ್ CECA ಅಂತಂದ್ರೆ ಸಮಗ್ರ ಆರ್ಥಿಕ ಸಹಕಾರ ಒಪ್ಪಂದ ಅಂತ ಹೇಳಿ. ಇದು ಕೇವಲ ಸರಕುಗಳಲ್ಲದೇನೆ ಸೇವೆಗಳ ಹೂಡಿಕೆಗಳ ಮೇಲೆ ಸುಂಕ ಮತ್ತು ನಿಯಮಗಳನ್ನ ಸಡಿಲಗೊಳಿಸುವಂತದ್ದು. ಅದೇ ರೀತಿ PTA ಅಂತಂದ್ರೆ ಪ್ರಿಫರೆನ್ಷಿಯಲ್ ಟ್ರೇಡ್ ಅಗ್ರಿಮೆಂಟ್ ಅಂತ ಹೇಳಿ. ಇದು ಆದ್ಯತೆಯ ವ್ಯಾಪಾರ ಒಪ್ಪಂದ ಆಗಿದ್ದು 2 ಅಥವಾ ಹೆಚ್ಚು ದೇಶಗಳ ಸೇರ್ಕೊಂಡು ಏನ್ ಮಾಡ್ತವೆ ಅಂದ್ರೆ ನಿರ್ದಿಷ್ಟ ಸರಕುಗಳ ಮೇಲೆ ಆಮದು ಸುಂಕವನ್ನ ಕಡಿಮೆ ಮಾಡುವಂತದ್ದು. ಹಾಗಾದ್ರೆ ಭಾರತ ಮತ್ತೆ ಓಮನ್ ನಡುವೆ ನಡೆದಿರುವಂತ ಈ ಮೇಲಿನ ವ್ಯಾಪಾರ ಒಪ್ಪಂದದ ಹೆಸರೇನು ಅಂತಂದ್ರೆ ಆಪ್ಷನ್ ಬಿ CEPA ಅಂತ ಹೇಳಿ. ಯಾವುದು? CEPA ಅಂದ್ರೆ ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದ 2026ರಲ್ಲಿ ಭಾರತ ಮತ್ತೆ ಓಮನ್ ದೇಶಗಳ ನಡುವೆ ಜರುಗಿತು. ಈ ಒಪ್ಪಂದ ಹಲವು ವರ್ಷಗಳ ಮಾತುಕತೆ ನಂತರ ಅಂತಿಮಗೊಂಡಿದ್ದು ಭಾರತದ ಗಲ್ಫ್ ಪ್ರದೇಶದ ದೇಶಗಳೊಂದಿಗೆ ಸಹಿ ಹಾಕಿದ ಪ್ರಮುಖ ವ್ಯಾಪಾರ ಒಪ್ಪಂದಗಳಲ್ಲಿ ಒಂದಾಗಿದೆ. CEPA ಅಂತಂದ್ರೆ 2 ದೇಶಗಳ ನಡುವಿನ ಸರಕು ಸೇವೆಗಳ ವ್ಯಾಪಾರದ ಮೇಲಿನ ಸುಂಕಗಳನ್ನ ಕಡಿಮೆಗೊಳಿಸಿ ಅಥವಾ ರದ್ದುಗೊಳಿಸಿ ಎರಡೂ ಆರ್ಥಿಕತೆಗಳ ನಡುವೆ ಸಂಪರ್ಕವನ್ನ ಬಲಪಡಿಸುವಂತದ್ದು. ಭಾರತೀಯ ರಫ್ತುದಾರರಿಗೆ ಓಮನ್ ಮಾರುಕಟ್ಟೆ ಸುಲಭ ಪ್ರವೇಶ ಸಿಗಲಿದ್ದು ಔಷಧ, ಜವಳಿ, ಇಂಜಿನಿಯರಿಂಗ್ ಸರಕುಗಳ ರಫ್ತು ಹೆಚ್ಚಳಾಗುವಂತ ನಿರೀಕ್ಷೆಯಾಗಿದೆ. ಈ ಒಪ್ಪಂದ ಗಲ್ಫ್ ಸಹಕಾರ ಮಂಡಳಿ ದೇಶಗಳೊಂದಿಗೆ ಭಾರತದ ವಿಶಾಲವಾಗಿರುವಂತಹ ಆರ್ಥಿಕ ಒಡನಾಟದ ಕಾರ್ಯತಂತ್ರದ ಭಾಗ ಆಗಿದೆ. ಹಾಗಾದರೆ ಒಮನ್ ಅಂತ ದೇಶ ಬಂದಿದೆಯಲ್ಲ, ಈ ಒಮನ್ ಇರುವಂತ ದೇಶದ ಭೂಗಡಿಯನ್ನು ಹೊಂದಿರುವಂತ ದೇಶಗಳು ಯಾವ್ದ್ಯಾವ್ದು ಅಂತಂದ್ರೆ ಯಮನ್, ಯಾವುದು ಯಮನ್, UAE ಮತ್ತೆ ಸೌದಿ ಅರೇಬಿಯಾವಾಗಿದೆ. ಯಾವುದು? ಸೌದಿ ಅರೇಬಿಯಾ. ಅದೇ ರೀತಿ ಜಲಗಡಿಯನ್ನು ಹೊಂದಿರುವಂತಹ ಪ್ರಮುಖವಾಗಿ ದೇಶಗಳು ಯಾವ್ದು ಅಂತಂದ್ರೆ ಇರಾನ್ ಮತ್ತೆ ಪಾಕಿಸ್ತಾನವನ್ನ ಓಮನ್ ದೇಶ ಹೊಂದಿದೆ. ನೆಕ್ಸ್ಟ್ ಕ್ವಶನ್, ವಿಶ್ವದ ಮೊದಲ ಪರಮಾಣು ಹೈಡ್ರೋಜನ್ ಸೌಲಭ್ಯವನ್ನು ಯಾವ ಭಾರತೀಯ ಸಂಸ್ಥೆಯಲ್ಲಿ ಸ್ಥಾಪನೆ ಮಾಡಲಾಯಿತು? ಆಪ್ಷನ್ ಎ ಬಾರ್ಕ್ ಅಥವಾ BARC, ಆಪ್ಷನ್ ಬಿ IGCAR, ಆಪ್ಷನ್ ಸಿ NPCIL, ಆಪ್ಷನ್ ಡಿ DAE. ದ ರೈಟ್ ಆನ್ಸರ್ ಆಪ್ಷನ್ ಬಿ IGCAR. ಇದು ವಿಶ್ವದ ಮೊದಲ ಪರಮಾಣು ಹೈಡ್ರೋಜನ್ ಸೌಲಭ್ಯವನ್ನ ಇಂದಿರಾ ಗಾಂಧಿ ಪರಮಾಣು ಸಂಶೋಧನಾ ಕೇಂದ್ರದಲ್ಲಿ ಸ್ಥಾಪನೆ ಮಾಡಲಾಗಿದೆ. IGCAR ಇದು ತಮಿಳುನಾಡಿನ ಕಲ್ಪಕಂನಲ್ಲಿದ್ದು ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ನ ಸಂಶೋಧನೆಗೆ ಪ್ರಸಿದ್ಧವಾಗಿದೆ. ಈ ಸೌಲಭ್ಯ ಪರಮಾಣು ರಿಯಾಕ್ಟರ್ ಗಳಿಂದ ಉತ್ಪತ್ತಿಯಾಗುವಂತಹ ಶಾಖವನ್ನು ಬಳಕೆ ಮಾಡಿ ಹಸಿರು ಹೈಡ್ರೋಜನ್ ಅನ್ನ ಉತ್ಪಾದಿಸುತ್ತದೆ. ಇದು ಸಾಂಪ್ರದಾಯಿಕ ವಿದ್ಯುತ್ ವಿಭಜನೆಗಿಂತ ಹೆಚ್ಚು ದಕ್ಷವಾಗಿರುವಂತದ್ದು. ಈ ಸಾಧನೆ ಅಂತಂದ್ರೆ ಭಾರತವನ್ನು ಶುದ್ಧ ಹೈಡ್ರೋಜನ್ ತಂತ್ರಜ್ಞಾನದ ಜಾಗತಿಕ ನಾಯಕರಲ್ಲಿ ಒಂದನ್ನಾಗಿ ಸ್ಥಾಪಿಸುತ್ತದೆ. ರಾಷ್ಟ್ರೀಯ ಹಸಿರು ಹೈಡ್ರೋಜನ್ ಮಿಷನ್ ನ ಗುರಿಗಳಿಗೆ ಪೂರಕವಾಗಿದ್ದು ಭಾರತದ ಇಂಧನ ಸ್ವಾವಲಂಬನೆ ಮತ್ತು ಕಾರ್ಬನ್ ಕಡಿತ ಗುರಿಗಳಿಗೆ ಕೊಡುಗೆಯನ್ನ ನೀಡುತ್ತದೆ. ನೆಕ್ಸ್ಟ್ ಕ್ವಶನ್, ಜೂನ್ 2026ರಲ್ಲಿ ಭಾರತ ಪರೀಕ್ಷಿಸಿದ LRLA CM ಎಂದರೇನು?
ಆಪ್ಷನ್ ಎ ಲಾಂಗ್ ರೇಂಜ್ ಲ್ಯಾಂಡ್ ಅಟ್ಯಾಕ್ ಕ್ರೂಸ್ ಮಿಸೈಲ್, ಆಪ್ಷನ್ ಬಿ ಲೈಟ್ ರೇಂಜ್ ಲಾಂಚ್ ಅಟ್ಯಾಕ್ ಮಿಸೈಲ್, ಆಪ್ಷನ್ ಸಿ ಲಾಂಗ್ ರೇಂಜ್ ಲೇಸರ್ ಆಂಟಿ ಕ್ರಾಫ್ಟ್ ಮಿಸೈಲ್, ಆಪ್ಷನ್ ಡಿ ಲೋ ರೇಂಜ್ ಲಾಂಚ್ಡ್ ಏರ್ ಕ್ರೂಸ್ ಮಿಸೈಲ್. ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಲಾಂಗ್ ರೇಂಜ್ ಲ್ಯಾಂಡ್ ಅಟ್ಯಾಕ್ ಕ್ರೂಸ್ ಮಿಸೈಲ್ ಅಂತ ಹೇಳಿ. LRLACM ಅಂತಂದ್ರೆ ಲಾಂಗ್ ರೇಂಜ್ ಲ್ಯಾಂಡ್ ಅಟ್ಯಾಕ್ ಕ್ರೂಸ್ ಮಿಸೈಲ್ ಅಂತ ಅರ್ಥ. ಇದು ಜೂನ್ 2026ರಲ್ಲಿ ಪರೀಕ್ಷೆ ಮಾಡಿದ್ದು. ಯಾವ್ದಂದ್ರೆ DRDO ಅಭಿವೃದ್ಧಿಪಡಿಸಿರುವಂತ ಈ ಕ್ಷಿಪಣಿ ದೀರ್ಘ ದೂರದ ಭೂ ಆಧಾರಿತ ಗುರಿಗಳನ್ನ ನಿಖರವಾಗಿ ಧ್ವಂಸಗೊಳಿಸುವಂತ ಸಾಮರ್ಥ್ಯವನ್ನ ಹೊಂದಿದೆ. ಈ ಕ್ಷಿಪಣಿ ಸಬ್ಸಾನಿಕ್ ವೇಗದಲ್ಲಿ ಹಾರಾಟ ನಡೆಸಿ ಕಡಿಮೆ ಎತ್ತರದಲ್ಲಿ ಸಂಚರಿಸುವ ಮೂಲಕ ರೆಡಾರ್ಗೆ ಸಿಗದಂತೆ ಕಾರ್ಯನಿರ್ವಹಿಸಬಲ್ಲದು. ಇದರ ಪರಿಣಾಮ ಏನಾಗುತ್ತೆ ಅಂದ್ರೆ ಭಾರತದ ದೂರಗಾಮಿ ದಾಳಿ ಸಾಮರ್ಥ್ಯವನ್ನ ಮತ್ತಷ್ಟು ಬಲಪಡಿಸಿದಂತಾಗಿ ಆತ್ಮನಿರ್ಭರ್ ರಕ್ಷಣಾ ಉತ್ಪಾದನೆಗೆ ಪುರಾವೆ ಆಗಿದೆ. ನೆಕ್ಸ್ಟ್ ಕ್ವಶನ್, ನೈಋತ್ಯ ಮುಂಗಾರು ಮಾರುತ ಜೂನ್ 2026ರಲ್ಲಿ ಭಾರತದ ಯಾವ ರಾಜ್ಯದಲ್ಲಿ ಪ್ರವೇಶಿಸಿತು? ಆಪ್ಷನ್ ಎ ಗೋವಾ, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ತಮಿಳುನಾಡು, ಆಪ್ಷನ್ ಡಿ ಕರ್ನಾಟಕ. ದ ರೈಟ್ ಆನ್ಸರ್ ಆಪ್ಷನ್ ಬಿ ಕೇರಳ. ನೈಋತ್ಯ ಮುಂಗಾರು ಮಾರುತ ಅಂತ ಬಂದಾಗ ಮೊದಲು ಅಂಡಮಾನ್ ನಿಕೋಬಾರ್ಗೆ ಬರುತ್ತೆ. ನೆಕ್ಸ್ಟ್ ಏನು ಅಂತಂದ್ರೆ ಭೂಭಾಗ ಅಂತ ಬಂದಾಗ ಕೇರಳ ಪಡೆದುಕೊಳ್ಳುತ್ತದೆ. ಪ್ರತಿ ವರ್ಷ ಮುಂಗಾರು ಸಾಮಾನ್ಯವಾಗಿ ಜೂನ್ ಮೊದಲ ವಾರದಲ್ಲಿ ಕೇರಳ ಕರಾವಳಿಯನ್ನು ತಲುಪಿ ನಂತರ ಕ್ರಮೇಣ ಇಡೀ ದೇಶವನ್ನ ಆವರಿಸುತ್ತದೆ. ಈ ಮುಂಗಾರು ಮಳೆ ಭಾರತೀಯ ಕೃಷಿ ವ್ಯವಸ್ಥೆಗೆ ಜೀವನಾಡಿನೇ ಅಂತ ಹೇಳ್ಬೋದು. ಸರಿಸುಮಾರು ದೇಶದ ವಾರ್ಷಿಕ ಮಳೆ ಎಷ್ಟು ಪಡೆಯುತ್ತದೆ ಅಂದ್ರೆ ಸುಮಾರು 80% ಅನ್ನ ಪಡ್ಕೊಳ್ತದೆ. ಸಕಾಲಿಕ ಮುಂಗಾರು ಆಗಮನ ರೈತರಿಗೆ ಬಿತ್ತನೆ ಪ್ರಕ್ರಿಯೆ ಸಮಯಕ್ಕೆ ಆರಂಭಿಸಲು ಮತ್ತು ಜಲಾಶಯಗಳ ನೀರಿನ ಮಟ್ಟವನ್ನು ಪುನಃ ಸ್ಥಾಪಿಸಲು ಸಹಾಯ ಮಾಡ್ತದೆ. ಈ ಮುಂಗಾರಿನ ಪ್ರಗತಿ ದೇಶದ ಒಟ್ಟಾರೆ GDP ಬೆಳವಣಿಗೆ, ಹಣದುಬ್ಬರ, ಗ್ರಾಮೀಣ ಬೇಡಿಕೆ ಮೇಲೆ ನೇರವಾಗಿ ಪ್ರಭಾವವನ್ನ ಬೀರುತ್ತದೆ. ನೆಕ್ಸ್ಟ್ ಕ್ವಶನ್, ಗಡಿ ರಸ್ತೆ ಸಂಸ್ಥೆಯ 16ನೇ ಸ್ಥಾಪನಾ ದಿನದಂದು ಯಾವ ಯೋಜನೆಯನ್ನ ಆರಂಭಿಸಲಾಯಿತು? ಆಪ್ಷನ್ ಎ ಪ್ರಾಜೆಕ್ಟ್ ಸ್ವಸ್ತಿಕ್, ಆಪ್ಷನ್ ಬಿ ಪ್ರಾಜೆಕ್ಟ್ ಬ್ರಹ್ಮಾಂಕ, ಆಪ್ಷನ್ ಸಿ ಪ್ರಾಜೆಕ್ಟ್ ಶಿವಾಲಿಕ್, ಆಪ್ಷನ್ ಡಿ ಪ್ರಾಜೆಕ್ಟ್ ಹಿಮಾಂಕ್ ಅಂತ ಹೇಳಿ. ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಪ್ರಾಜೆಕ್ಟ್ ಬ್ರಹ್ಮಾಂಕ್. ಜೂನ್ 30, 2026ರಂದು ಪ್ರಾಜೆಕ್ಟ್ ಬ್ರಹ್ಮಾಂಕ್ ಗಡಿ ರಸ್ತೆ ಸಂಸ್ಥೆಯ 16ನೇ ಸ್ಥಾಪನಾ ದಿನವನ್ನ ಗುರುತಿಸಿತು. BRO ಗಡಿ ಪ್ರದೇಶಗಳಲ್ಲಿ ರಸ್ತೆಗಳು, ಸೇತುವೆಗಳು, ಇತರ ಮೂಲ ಸೌಕರ್ಯಗಳ ನಿರ್ಮಾಣ ಜವಾಬ್ದಾರಿಯನ್ನ ಹೊಂದಿರುವಂತಹ ಸಂಸ್ಥೆ. ಪ್ರಾಜೆಕ್ಟ್ ಬ್ರಹ್ಮಾಂಕ್ ವಿಶೇಷವಾಗಿ ಈಶಾನ್ಯ ಗಡಿ ಪ್ರದೇಶದ ಮೂಲ ಸೌಕರ್ಯವನ್ನ ಬಲಪಡಿಸುವಂತ ಗುರಿ ಹೊಂದಿದೆ. ಸುಧಾರಿತ ಗಡಿ ಮೂಲ ಸೌಕರ್ಯ ಸೇನಾ ಚಲನೆ ವೇಗಗೊಳಿಸುವುದಲ್ಲದೇನೆ ಗಡಿ ಪ್ರದೇಶದ ನಾಗರಿಕರ ಜೀವನ ಮಟ್ಟವನ್ನು ಸುಧಾರಿಸಲು ಸಹಾಯ ಮಾಡ್ತದೆ. ಇಂಥ ಯೋಜನೆಗಳು ಚೀನಾ ಗಡಿಯಲ್ಲಿನ ಕಾರ್ಯತಂತ್ರದ ಸನ್ನದ್ಧತೆ ಹೆಚ್ಚಿಸುವ ಮೂಲಕ ಭಾರತದ ದೀರ್ಘಕಾಲೀನ ಭದ್ರತಾ ಕಾರ್ಯತಂತ್ರದ ಭಾಗ ಆಗಿದೆ. ನೆಕ್ಸ್ಟ್ ಕ್ವಶನ್, ಭಾರತೀಯ ಕರಾವಳಿ ರಕ್ಷಣಾ ಪಡೆಗೆ ಸೇರ್ಪಡೆಗೊಂಡ ಮೊದಲ ಸ್ವದೇಶಿ ಏರ್ ಕುಶನ್ ವಾಹನ ಯಾವುದು? ಆಪ್ಷನ್ ಎ INS ಅಗ್ರೆ, ಆಪ್ಷನ್ ಬಿ INS ತಾರಾಗಿರಿ, ಆಪ್ಷನ್ ಸಿ ICGS ACV, ಆಪ್ಷನ್ ಡಿ INS ಶಾರ್ದೂಲ್. ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ICGS ACV. ಇದು ಚೌಗುಲೆ ಅಂಡ್ ಕಂಪನಿ ನಿರ್ಮಿಸಿರುವಂತಹ 6 ಸ್ವದೇಶಿ ಏರ್ ಕುಶನ್ ವಾಹನಗಳಲ್ಲಿ ಮೊದಲನೆಯದನ್ನು ಭಾರತೀಯ ಕರಾವಳಿ ರಕ್ಷಣಾ ಪಡೆಗೆ ಸೇರ್ಪಡೆಗೊಳಿಸಲಾಗಿದೆ. ACVಗಳು ಇವು ನೀರು, ಮರಳು, ಜೌಗು ಪ್ರದೇಶಗಳ ಮೇಲೆ ಸುಲಭವಾಗಿ ಸಂಚಾರ ಮಾಡಬಲ್ಲಂತ ವಿಶೇಷ ವಾಹನಗಳಾಗಿದ್ದು, ಈ ವಾಹನಗಳ ಉದ್ದೇಶ ಕರಾವಳಿ ರಕ್ಷಣಾ ಪಡೆಯ ಕಾರ್ಯಾಚರಣೆ ದಕ್ಷತೆಯನ್ನ ವಿಶಾಲ ಸಾಗರ ಕರ್ತವ್ಯಗಳಲ್ಲಿ ಹೆಚ್ಚಿಸುವಂತದ್ದು. ಇದು ಸುಂದರ್ಬನ್ ಅಂತ ಜೌಗು, ಆಳವಿಲ್ಲದ ಪ್ರದೇಶಗಳಲ್ಲಿ ಗಸ್ತು ತಿರುಗಲು ಈ ವಾಹನ ಪ್ರಮುಖ ಪಾತ್ರ ವಹಿಸುತ್ತದೆ. ಸ್ವದೇಶಿ ರಕ್ಷಣಾ ಉಪಕರಣ ಉತ್ಪಾದನೆಯನ್ನು ಉತ್ತೇಜಿಸುವಂತ ಆತ್ಮನಿರ್ಭರ್ ಭಾರತ ಅಭಿಯಾನದ ಯಶಸ್ವಿ ಉದಾಹರಣೆಯಾಗಿದೆ. ನೆಕ್ಸ್ಟ್ ಕ್ವಶನ್, ಪ್ರಾಜೆಕ್ಟ್ 17A ಅಡಿಯಲ್ಲಿ ವಿಶಾಖಪಟ್ಟಣಂದಲ್ಲಿ ಕಾರ್ಯಾರಂಭ ಮಾಡಿದಂತ ಸ್ಟೆಲ್ತ್ ಫ್ರಿಗೇಟ್ ಯಾವುದು?
ಸ್ಟೆಲ್ತ್ ಫ್ರಿಗೇಟ್. ಆಪ್ಷನ್ ಎ ಐಎನ್ಎಸ್ ನೀಲಗಿರಿ, ಆಪ್ಷನ್ ಬಿ ಐಎನ್ಎಸ್ ತಾರಾಗಿರಿ, ಆಪ್ಷನ್ ಸಿ ಐಎನ್ಎಸ್ ಉದಯಗಿರಿ, ಆಪ್ಷನ್ ಡಿ ಐಎನ್ಎಸ್ ಹಿಮಗಿರಿ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಏನು ಅಂತಂದ್ರೆ ಐಎನ್ಎಸ್ ತಾರಾಗಿರಿ ಆಗಿದೆ. ಐಎನ್ಎಸ್ ತಾರಾಗಿರಿ ಪ್ರಾಜೆಕ್ಟ್ 17A ನೀಲಗಿರಿ ವರ್ಗ ಯಾವುದು? ನೀಲಗಿರಿ ವರ್ಗ ಸ್ಟೆಲ್ತ್ ಫ್ರಿಗೇಟ್ ಅಡಿಯಲ್ಲಿ ವಿಶಾಖಪಟ್ಟಣಂದಲ್ಲಿ ಭಾರತೀಯ ನೌಕಾಪಡೆಗೆ ಸೇರ್ಪಡೆಗೊಂಡಿದೆ. ಇದರ ಹಿನ್ನೆಲೆ ಅಂತ ಬಂದಾಗ ಮಜಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ಈ ಯುದ್ಧ ನೌಕೆಯನ್ನ ನಿರ್ಮಿಸುತ್ತದೆ. ಈ ಒಟ್ಟು 7 ಸುಧಾರಿತ ಗೈಡೆಡ್ ಮಿಸೈಲ್ ಫ್ರಿಗೇಟ್ ಗಳನ್ನ ಈ ಯೋಜನೆಯಡಿ ನಿರ್ಮಾಣ ಮಾಡಲಾಗುತ್ತಿದೆ. ನೀಲಗಿರಿ, ಉದಯಗಿರಿ, ಹಿಮಗಿರಿ ಮತ್ತು ತಾರಾಗಿರಿ ಈಗಾಗಲೇ ಕಾರ್ಯಾರಂಭ ಮಾಡಿದ್ದು, ನೆಕ್ಸ್ಟ್ ವಿಂಧ್ಯಗಿರಿ, ಮಹೇಂದ್ರಗಿರಿ ಇನ್ನು ಕಾರ್ಯಾರಂಭ ಮಾಡಬೇಕಾಗಿದೆ. ಫ್ರಿಗೇಟ್ ಸ್ಟೇಲ್ ತಂತ್ರಜ್ಞಾನ, ಆಧುನಿಕ ಶಸ್ತ್ರಾಸ್ತ್ರ ವ್ಯವಸ್ಥೆ, ಸಂವೇದಕಗಳನ್ನು ಹೊಂದಿದ್ದು ನೌಕಾಪಡೆ ಯುದ್ಧ ಸಾಮರ್ಥ್ಯವನ್ನ ಗಣನೀಯವಾಗಿ ಹೆಚ್ಚಿಸುವಂತದ್ದು. ಹಾಗಾದ್ರೆ ಸ್ಟೆಲ್ತ್ ಫ್ರಿಗೇಟ್ ಅಂತಂದ್ರೆ ಕಡಿಮೆ ಗೋಚರತೆ, ವಿನ್ಯಾಸ ಮತ್ತು ವಿಶೇಷ ತಂತ್ರಜ್ಞಾನದಿಂದಾಗಿ ಶತ್ರುಗಳ ರೆಡಾರ್, ಸೋನಾರ್, ಇನ್ಫ್ರಾರೆಡ್ ಉಪಕರಣಕ್ಕೆ ಇವು ಪತ್ತೆ ಆಗದೆ ಇರುವಂತದ್ದು. ಅಂದ್ರೆ ಈ ಸ್ಟೆಲ್ತ್ ಫ್ರಿಗೇಟ್ ಗಳ ವಿನ್ಯಾಸ ಮತ್ತು ವಿಶೇಷ ತಂತ್ರಜ್ಞಾನದಿಂದ ಶತ್ರುಗಳ ರೇಡಾರ್, ಸೋನಾರ್, ಇನ್ಫ್ರಾರೆಡ್ ಉಪಕರಣಕ್ಕೆ ಇವು ಪತ್ತೆ ಆಗದೆ ಇರುವಂತದ್ದು. ಹಾಗಾದ್ರೆ ಸ್ಟೆಲ್ತ್ ಫ್ರಿಗೇಟ್ ನಲ್ಲಿ ಪ್ರಮುಖವಾಗಿ 3 ಕ್ಲಾಸ್ಗಳದಾವೆ. ಯಾವ್ಯಾವ್ದು ಅಂತಂದ್ರೆ ತಲ್ವಾರ್, ಯಾವ್ದು ಅಂದ್ರೆ ತಲ್ವಾರ್ ಕ್ಲಾಸ್, ಯಾವುದು ಅಂತಂದ್ರೆ ತಲ್ವಾರ್ ಕ್ಲಾಸ್, ಸೆಕೆಂಡ್ ಒನ್ ನೀಲಗಿರಿ ಕ್ಲಾಸ್, ಯಾವುದು? ನೀಲಗಿರಿ ಕ್ಲಾಸ್. ಥರ್ಡ್ ಒನ್ ಯಾವುದು ಅಂತಂದ್ರೆ ಶಿವಾಲಿಕ್ ಕ್ಲಾಸ್ ಅಂತ ಹೇಳಿ. ಈ ಕ್ಲಾಸ್ಗಳಲ್ಲಿ ಪ್ರಮುಖವಾಗಿ ಈ ಸ್ಟೆಲ್ತ್ ಫ್ರಿಗೇಟ್ಗಳು ಕಂಡು ಬರ್ತವೆ. ನೆಕ್ಸ್ಟ್ ಕ್ವಶನ್, ರಾಷ್ಟ್ರೀಯ ಅಂಕಿಅಂಶ ಆಯೋಗದ ಅಧ್ಯಕ್ಷರಾಗಿ ಜೂನ್ 2026ರಲ್ಲಿ ಯಾರನ್ನ ನೇಮಕ ಮಾಡಲಾಗಿದೆ? ಆಪ್ಷನ್ ಎ ಪ್ರಣಬ್ ಸೇನ್, ಆಪ್ಷನ್ ಬಿ ಸೈಬಾಲ್ ಚಟ್ಟೋಪಾಧ್ಯಾಯ, ಆಪ್ಷನ್ ಸಿ TCA ಅನಂತ್, ಆಪ್ಷನ್ ಡಿ ವಿವೇಕ್ ದೇಬ್ರಾಯ್. ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಸೈಬಾಲ್ ಚಟ್ಟೋಪಾಧ್ಯಾಯ. ಸಚಿವ ಸಂಪುಟದ ನೇಮಕಾತಿ ಸಮಿತಿ ಸೈಬಲ್ ಚಟ್ಟೋಪಾಧ್ಯಾಯ ಅವರನ್ನ NSC ಅಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ. ಇವರು ಈ ಹಿಂದೆ IIM ಕೋಲ್ಕತ್ತಾದ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದು ಅಂಕಿಅಂಶ ಶಾಸ್ತ್ರದಲ್ಲಿ ಆಳವಾದ ಪರಿಣಿತಿಯನ್ನ ಹೊಂದಿದ್ದಾರೆ. NSC ಅನ್ನು ಸರ್ಕಾರ 2005ರಲ್ಲಿ ಸ್ಥಾಪನೆ ಮಾಡಿದ್ದು, ಇದು ದೇಶದ ಅಧಿಕೃತ ಅಂಕಿಅಂಶಗಳ ಗುಣಮಟ್ಟ ಮತ್ತು ವಿಶ್ವಾಸಾರ್ಹತೆಯನ್ನ ಖಚಿತಪಡಿಸುವಂತ ಸಂಸ್ಥೆಯಾಗಿದೆ. ಇವರು ಶುಭಬ್ರತ್ ದಾಸ್, ಸತ್ಯೇಂದ್ರ ಬಹದ್ದೂರ್ ಸಿಂಗ್, ಮಾಧವ್ ಮುಕುಂದ್ ಅವರನ್ನ ಅರೆಕಾಲಿಕ ಸದಸ್ಯರಾಗಿ ನೇಮಿಸುವ ಮೂಲಕ NSC ಪೂರ್ಣ ಕಾರ್ಯಾಚರಣಾ ಸಾಮರ್ಥ್ಯವನ್ನ ಮರಳಿ ಪಡೆದಂತಾಗಿದೆ. ವಿಶ್ವಾಸಾರ್ಹ GDP, ಉದ್ಯೋಗ, ಬಡತನ ಅಂಕಿಅಂಶಗಳ ಅಗತ್ಯ ಹೆಚ್ಚುತ್ತಿರುವ ಈ ಸಮಯದಲ್ಲಿ NSC ಬಲಪಡಿಸುವಿಕೆ ನೀತಿಯನ್ನ ನಿರೂಪಣೆಗೆ ಮಹತ್ವದ್ದಾಗಿದೆ. ನೆಕ್ಸ್ಟ್ ಕ್ವಶನ್, RBI HDFC ಬ್ಯಾಂಕಿನ ಹಂಗಾಮಿ ಅಧ್ಯಕ್ಷ KK ಮಿಸ್ತ್ರಿ ಅವರ ಅಧಿಕಾರಾವಧಿಯನ್ನು ಎಷ್ಟು ತಿಂಗಳ ಕಾಲ ವಿಸ್ತರಣೆ ಮಾಡಿದೆ? ಆಪ್ಷನ್ ಎ 1 ತಿಂಗಳು, ಆಪ್ಷನ್ ಬಿ 2 ತಿಂಗಳು, ಆಪ್ಷನ್ ಸಿ 3 ತಿಂಗಳು, ಆಪ್ಷನ್ ಡಿ 6 ತಿಂಗಳು. ಕರೆಕ್ಟ್ ಆನ್ಸರ್ ಈಸ್ 3 ತಿಂಗಳು. RBI KK ಮಿಸ್ತ್ರಿ ಅವರ ಹಂಗಾಮಿ ಅರೆಕಾಲಿಕ ಅಧ್ಯಕ್ಷ ಸ್ಥಾನದ ಅವಧಿಯನ್ನ 3 ತಿಂಗಳ ವಿಸ್ತರಣೆ ಮಾಡಿ ಸೆಪ್ಟೆಂಬರ್ 18, 2026ರವರೆಗೆ ಮುಂದುವರಿಸಲು ಅನುಮತಿ ನೀಡಿದ್ದು, ಮಾರ್ಚ್ 19, 2026ರಂದು ಅತನು ಚಕ್ರವರ್ತಿ ಅವರ ನಂತರ ಈ ಹುದ್ದೆಯನ್ನು ವಹಿಸಿಕೊಂಡಿದ್ದಾರೆ. KK ಮಿಸ್ತ್ರಿ ಈ ಹಿಂದೆ HDFC ಲಿಮಿಟೆಡ್ ನ ಉಪಾಧ್ಯಕ್ಷ ಮತ್ತು CEO ಆಗಿ, ನಂತರ HDFC ಬ್ಯಾಂಕಿನ ಅಧ್ಯಕ್ಷರನ್ನಾಗಿ, ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದು, ಈಗ ಅಧ್ಯಕ್ಷ ಸ್ಥಾನದ ಅವಧಿಯನ್ನ 3 ತಿಂಗಳಿಗೆ ವಿಸ್ತರಣೆ ಮಾಡಿದೆ. ಈ ವಿಸ್ತರಣೆ ಬ್ಯಾಂಕ್ನ ಶಾಶ್ವತ ಅಧ್ಯಕ್ಷರ ಹುಡುಕಾಟ ಪೂರ್ಣಗೊಳ್ಳುವವರೆಗೂ ಆಡಳಿತ ನಿರಂತರತೆ ಕಾಪಾಡಲು ಸಹಕಾರಿಯಾಗಿದೆ. HDFC ಬ್ಯಾಂಕ್ ಭಾರತದ ಅತಿ ದೊಡ್ಡ ಖಾಸಗಿ ವಲಯದ ಬ್ಯಾಂಕ್ ಆಗಿದ್ದು, ಇದರ ನಾಯಕತ್ವ ಸ್ಥಿರತೆ ಮತ್ತು ಬ್ಯಾಂಕಿಂಗ್ ವಲಯದ ಮೇಲೆ ವ್ಯಾಪಕ ಪರಿಣಾಮವನ್ನ
ಬೀರುತ್ತದೆ. ಹಾಗಾದ್ರೆ HDFC ಯ ಕೇಂದ್ರ ಕಚೇರಿ ಅಂತ ಬಂದಾಗ ಮಹಾರಾಷ್ಟ್ರದ ಮುಂಬೈನಲ್ಲಿದ್ದು ಇದು 1994 ಆಗಸ್ಟ್ ರಲ್ಲಿ ಸ್ಥಾಪನೆಯಾಗಿದೆ. ಯಾವುದು ಕೇಂದ್ರ ಕಚೇರಿ ಅಂತ ಬಂದಾಗ ಮುಂಬೈ. ನೆಕ್ಸ್ಟ್ ಕ್ವಶನ್, RBI ಜೂನ್ 2026ರಲ್ಲಿ ಕರ್ನಾಟಕದ ಗೋಕಾಕ್ನಲ್ಲಿರುವ ಯಾವ ಬ್ಯಾಂಕಿನ ಪರವಾನಗಿ ರದ್ದುಗೊಳಿಸಿತು? ಆಪ್ಷನ್ ಎ ಶ್ರೀ ಗುರು ರಾಘವೇಂದ್ರ ಬ್ಯಾಂಕು, ಆಪ್ಷನ್ ಬಿ ಶ್ರೀ ಮಹಾಲಕ್ಷ್ಮಿ ಅರ್ಬನ್ ಸಹಕಾರಿ ಬ್ಯಾಂಕು, ಆಪ್ಷನ್ ಸಿ ಬಸವೇಶ್ವರ ಸಹಕಾರಿ ಬ್ಯಾಂಕ್, ಆಪ್ಷನ್ ಡಿ ಕರ್ನಾಟಕ ಬ್ಯಾಂಕ್. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ ಶ್ರೀ ಮಹಾಲಕ್ಷ್ಮಿ ಅರ್ಬನ್ ಸಹಕಾರಿ ಬ್ಯಾಂಕ್. ಜೂನ್ 2026ರಲ್ಲಿ RBI ಕರ್ನಾಟಕದ ಗೋಕಾಕ್ನಲ್ಲಿರುವಂತಹ ಶ್ರೀ ಮಹಾಲಕ್ಷ್ಮಿ ಅರ್ಬನ್ ಸಹಕಾರಿ ಕ್ರೆಡಿಟ್ ಬ್ಯಾಂಕಿನ ಪರವಾನಗಿಯನ್ನ ರದ್ದುಗೊಳಿಸಿದ್ದು ಸಾಕಷ್ಟು ಬಂಡವಾಳ ಮತ್ತು ಗಳಿಕೆ ಸಾಮರ್ಥ್ಯದ ಕೊರತೆಯಿಂದ ಕ್ರಮಗಳಿಗೆ ಸಾಮಾನ್ಯವಾಗಿರುವಂತಹ ಕಾರಣ ಆಗಿದೆ ಅಂತ ಹೇಳ್ಬೋದು. RBI ಠೇವಣಿದಾರ ಹಿತಾಸಕ್ತಿಯನ್ನು ರಕ್ಷಿಸಲು, ಬ್ಯಾಂಕಿಂಗ್ ವ್ಯವಸ್ಥೆ ಸ್ಥಿರತೆ ಕಾಪಾಡಲು ದುರ್ಬಲ ಸಹಕಾರಿ ಬ್ಯಾಂಕುಗಳ ವಿರುದ್ಧ ನಿಯಮಿತವಾಗಿ ಕ್ರಮ ಕೈಗೊಳ್ಳುತ್ತದೆ. ಠೇವಣಿದಾರರು ಠೇವಣಿ ವಿಮಾ ಮತ್ತು ಸಾಲ ಖಾತರಿ ನಿಗಮದಿಂದ ವಿಮಾ ಮೊತ್ತ ಪಡೆಯುವಂತ ಅರ್ಹತೆಯನ್ನು ಹೊಂದಿರುತ್ತಾರೆ. ಇಂತಹ ಘಟನೆಗಳು ಭಾರತದ ನಗರ ಸಹಕಾರಿ ಬ್ಯಾಂಕಿಂಗ್ ವಲಯದಲ್ಲಿ ಬಲವಾದ ನಿಯಂತ್ರಣ ಮತ್ತು ಆಡಳಿತದ ಸುಧಾರಣೆ ಅಗತ್ಯವನ್ನ ಉಚ್ಚರಿಸುತ್ತವೆ. ನೆಕ್ಸ್ಟ್ ಕ್ವಶನ್, FATF ಉಪಾಧ್ಯಕ್ಷರಾಗಿ ನೇಮಕಗೊಂಡ ಮೊದಲ ಭಾರತೀಯ ಯಾರು? ಆಪ್ಷನ್ ಎ ವಿವೇಕ್ ಅಗರ್ವಾಲ್, ಆಪ್ಷನ್ ಬಿ ಸಂಜಯ್ ಮಲ್ಹೋತ್ರಾ, ಆಪ್ಷನ್ ಸಿ ಶಕ್ತಿಕಾಂತ್ ದಾಸ್, ಆಪ್ಷನ್ ಡಿ ಅಜಯ್ ಸೇಠ್. ಕರೆಕ್ಟ್ ಆನ್ಸರ್ ಈಸ್ ವಿವೇಕ್ ಅಗರ್ವಾಲ್. ವಿವೇಕ್ ಅಗರ್ವಾಲ್ ಅವರು ಜೂನ್ 20, 2026ರಂದು ಹಣಕಾಸು ಕ್ರಿಯಾ ಕಾರ್ಯಪಡೆ FATF ಉಪಾಧ್ಯಕ್ಷರಾಗಿ ನೇಮಕಗೊಂಡಿರುವಂತಹ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಹಾಗಾದರೆ FATF ಬಗ್ಗೆ ತಿಳಿಯುವುದಾದರೆ 1983ರಲ್ಲಿ ಸ್ಥಾಪನೆಗೊಂಡಿರುವಂತಹ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದ್ದು ಹಣ ಅಕ್ರಮ ವರ್ಗಾವಣೆ ಮತ್ತು ಭಯೋತ್ಪಾದನೆ ಹಣಕಾಸು ವಿರುದ್ಧ ಜಾಗತಿಕ ಮಾನದಂಡವನ್ನ ರೂಪಿಸುತ್ತದೆ. ಈ ನೇಮಕಾತಿ ಭಾರತದ ಹಣಕಾಸು ಅಪರಾಧ ತಡೆಗಟ್ಟುವಲ್ಲಿ ಜಾಗತಿಕ ಮಟ್ಟದಲ್ಲಿ ವಿಶ್ವಾಸಾರ್ಹವಾಗಿರುವಂತಹ ಪಾಲುದಾರನಾಗಿ ಗುರುತಿಸಲ್ಪಟ್ಟಿರುವುದನ್ನ ತೋರಿಸುತ್ತದೆ. ಉಪಾಧ್ಯಕ್ಷ ಸ್ಥಾನ ಭಾರತಕ್ಕೆ FATF ನೀತಿ ನಿರೂಪಿಸುವಲ್ಲಿ ಧ್ವನಿಯನ್ನ ನೀಡುತ್ತದೆ, ವಿಶೇಷವಾಗಿ ಗಡಿ ಆಚೆಗಿನ ಹಣಕಾಸು ಅಪರಾಧ ಪ್ರಕರಣಗಳಲ್ಲಿ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್, ಭಾರತದ ಸಾಲಿಸಿಟರ್ ಜನರಲ್ ಆಗಿ ತುಷಾರ್ ಮೆಹ್ತಾ ಅವರನ್ನು ಎಷ್ಟು ವರ್ಷಗಳ ಅವಧಿಗೆ ಮರು ನೇಮಿಸಲಾಯಿತು? ಆಪ್ಷನ್ ಎ 2 ವರ್ಷ, ಆಪ್ಷನ್ ಬಿ 3 ವರ್ಷ, ಆಪ್ಷನ್ ಸಿ 4 ವರ್ಷ, ಆಪ್ಷನ್ ಡಿ 5 ವರ್ಷ. ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ 3 ವರ್ಷ. ತುಷಾರ್ ಮೆಹ್ತಾ ಅವರನ್ನು 2026 ಜೂನ್ 23ರಂದು ಭಾರತದ ಸಾಲಿಸಿಟರ್ ಜನರಲ್ ಆಗಿ 3 ವರ್ಷಗಳ ಅವಧಿಗೆ ಮರು ನೇಮಕ ಮಾಡಲಾಗಿದೆ. ಅವರು ಈ ಹಿಂದೆಯೂ ಈ ಹುದ್ದೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದು ಹಲವು ಮಹತ್ವದ ಪ್ರಕರಣಗಳಲ್ಲಿ ಸರ್ಕಾರದ ಪರ ವಾದ ಮಂಡಿಸಿದ್ದಾರೆ. ಸಾಲಿಸಿಟರ್ ಜನರಲ್ ಅವರು ಸುಪ್ರೀಂ ಮತ್ತು ಹೈಕೋರ್ಟ್ಗಳಲ್ಲಿ ಸರ್ಕಾರದ ಪರ ಇರುವಂತ 2ನೇ ಅತ್ಯುನ್ನತ ಕಾನೂನು ಅಧಿಕಾರಿಯಾಗಿದ್ದಾರೆ. ಹಾಗಾದ್ರೆ ಮೊದಲು ಅಂತ ಬಂದಾಗ ಅಟಾರ್ನಿ ಜನರಲ್ ಅವರು ಇರ್ತಾರೆ. ಈ ಮರು ನೇಮಕಾತಿ ಸಂಕೀರ್ಣ ಸಾಂವಿಧಾನಿಕ ಮತ್ತು ವಾಣಿಜ್ಯ ಪ್ರಕರಣಗಳಲ್ಲಿ ಸರ್ಕಾರದ ಕಾನೂನು ಪ್ರಾತಿನಿಧ್ಯದ ನಿರಂತರತೆಯನ್ನು ಬಲಪಡಿಸುತ್ತದೆ. ಅಟಾರ್ನಿ ಜನರಲ್ ಮತ್ತು ಸಾಲಿಸಿಟರ್ ಜನರಲ್ ಹುದ್ದೆಗಳ ಸ್ಥಿರತೆ ಸರ್ಕಾರದ ಕಾನೂನು ಕಾರ್ಯತಂತ್ರ ಮತ್ತು ನ್ಯಾಯಾಂಗ ಸಂಬಂಧಗಳಿಗೆ ಮಹತ್ವದ್ದಾಗಿದೆ. ನೆಕ್ಸ್ಟ್ ಕ್ವಶನ್, ಅಂತಾರಾಷ್ಟ್ರೀಯ ಸಾಗರ ಕಾನೂನು ನ್ಯಾಯಮಂಡಳಿಯ ನ್ಯಾಯಾಧೀಶರಾಗಿ ಆಯ್ಕೆಯಾದ ಭಾರತೀಯ ಯಾರು? ಆಪ್ಷನ್ ಎ ಬಿಮಲ್ ಪಟೇಲ್, ಆಪ್ಷನ್ ಬಿ ದಲ್ವೀರ್ ಭಂಡಾರಿ, ಆಪ್ಷನ್ ಸಿ ಪೆಮ್ಮರಾಜು ಶ್ರೀಕೃಷ್ಣರಾವ್, ಆಪ್ಷನ್ ಡಿ ಹರೀಶ್ ಸಾಳ್ವೆ. ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಬಿಮಲ್ ಪಟೇಲ್. ಭಾರತೀಯ ನ್ಯಾಯಶಾಸ್ತ್ರಜ್ಞ ಬಿಮಲ್ ಪಟೇಲ್ ಅವರು ಅಂತಾರಾಷ್ಟ್ರೀಯ ಸಾಗರ ಕಾನೂನು ನ್ಯಾಯಮಂಡಳಿಯ ನ್ಯಾಯಾಧೀಶರಾಗಿ ಜೂನ್ 20, 2026ರಂದು ಆಯ್ಕೆಯಾದರು.
ITLOS ಜರ್ಮನಿ ಹ್ಯಾಂಬರ್ಗ್ನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿದ್ದು ಇದು ವಿಶ್ವಸಂಸ್ಥೆಯ ಸಾಗರ ಕಾನೂನು ಒಪ್ಪಂದದ ಅಡಿಯಲ್ಲಿ ಸ್ಥಾಪನೆಗೊಂಡಿದೆ. ಈ ನ್ಯಾಯಮಂಡಳಿ ಅಂದ್ರೆ ITLOS ಸಾಗರದ ಗಡಿ ವಿವಾದಗಳು, ಮೀನುಗಾರಿಕಾ ಹಕ್ಕು, ಸಂಪನ್ಮೂಲಗಳ ಹಂಚಿಕೆ ಪ್ರಕರಣಗಳಲ್ಲಿ ವಿಚಾರಣೆಯನ್ನ ನಡೆಸುತ್ತದೆ. ಈ ಆಯ್ಕೆ ಭಾರತಕ್ಕೆ ದಕ್ಷಿಣ ಚೀನಾ ಸಮುದ್ರ, ಹಿಂದೂ ಮಹಾಸಾಗರದಂತ ಸೂಕ್ಷ್ಮ ಸಾಗರ ಪ್ರದೇಶಗಳಲ್ಲಿ ಕಾನೂನುಬದ್ಧ ಧ್ವನಿಯನ್ನ ಒದಗಿಸುತ್ತದೆ. ಇದು ಅಂತಾರಾಷ್ಟ್ರೀಯ ಕಾನೂನು ಸಂಸ್ಥೆಗಳಲ್ಲಿ ಭಾರತ ಬೆಳೆಯುತ್ತಿರುವಂತಹ ಪ್ರಾತಿನಿಧ್ಯದ ಭಾಗವಾಗಿದ್ದು ಸಾಗರ ಪ್ರಜಾಪ್ರಭುತ್ವದ ಪ್ರತಿಪಾದನೆಗೆ ಪೂರಕವಾಗಿದೆ. ನೆಕ್ಸ್ಟ್ ಕ್ವಶನ್, ಗುಪ್ತಚರ ಬ್ಯೂರೋದ ಹೊಸ ನಿರ್ದೇಶಕರಾಗಿ ಯಾರನ್ನು ನೇಮಿಸಲಾಯಿತು? ಆಪ್ಷನ್ ಎ ತಪನ್ ದೇಕಾ, ಆಪ್ಷನ್ ಬಿ ಮಹೇಶ್ ದೀಕ್ಷಿತ್, ಆಪ್ಷನ್ ಸಿ ಸಂಜಯ್ ಅರೋರಾ, ಆಪ್ಷನ್ ಡಿ ರಾಕೇಶ್ ಅಸ್ಥಾನಾ. ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಮಹೇಶ್ ದೀಕ್ಷಿತ್. ಮಹೇಶ್ ದೀಕ್ಷಿತ್ ಅವರನ್ನು ಜೂನ್ 26, 2026ರಂದು ಗುಪ್ತಚರ ಬ್ಯೂರೋದ ಹೊಸ ನಿರ್ದೇಶಕರಾಗಿ ನೇಮಕ ಮಾಡಲಾಗಿದೆ. ಯಾರು ಅಂದ್ರೆ ಮಹೇಶ್ ದೀಕ್ಷಿತ್. IB ಇದರ ಬಗ್ಗೆ ತಿಳಿಯುವುದಾದರೆ ಇದು ಅತ್ಯಂತ ಹಳೆಯ ಗುಪ್ತಚರ ಸಂಸ್ಥೆಯಾಗಿದ್ದು ಆಂತರಿಕ ಭದ್ರತಾ ಮಾಹಿತಿ ಸಂಗ್ರಹಣೆಯ ಮುಖ್ಯ ಜವಾಬ್ದಾರಿಯನ್ನ ಹೊಂದಿದೆ. ದೀಕ್ಷಿತ್ ಅವರು ದೀರ್ಘಕಾಲ ಆಂತರಿಕ ಭದ್ರತೆ ಮತ್ತು ಗಡಿ ಪ್ರದೇಶದ ಗುಪ್ತಚರ ಕಾರ್ಯಾಚರಣೆಗಳಲ್ಲಿ ಅನುಭವ ಗಳಿಸಿದ್ದಾರೆ. IB ನಿರ್ದೇಶಕರ ನೇಮಕಾತಿ ಅಂತ ಬಂದಾಗ ಭಯೋತ್ಪಾದನೆ ವಿರೋಧಿ ಕಾರ್ಯಾಚರಣೆ ಮತ್ತು ಗಡಿ ಭದ್ರತೆಯ ಸಮನ್ವಯದ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರುತ್ತದೆ. ಪ್ರಸ್ತುತ ಪ್ರಾದೇಶಿಕ ಉದ್ವಿಗ್ನತೆಯ ಸನ್ನಿವೇಶದಲ್ಲಿ ಬಲಿಷ್ಠ ಗುಪ್ತಚರ ನಾಯಕತ್ವ ರಾಷ್ಟ್ರೀಯ ಭದ್ರತೆಗೆ ಅಗತ್ಯವಾಗಿದೆ. ನೆಕ್ಸ್ಟ್ ಕ್ವಶನ್, ವಾಟ್ಸ್ಆಪ್ ಜಾಗತಿಕ ಮುಖ್ಯಸ್ಥರಾಗಿ ಆಯ್ಕೆಯಾದ CRED ಸಂಸ್ಥಾಪಕ ಯಾರು? ಆಪ್ಷನ್ ಎ ವಿಜಯ್ ಶೇಖರ್ ಶರ್ಮಾ, ಆಪ್ಷನ್ ಬಿ ಕುನಾಲ್ ಶಾ, ಆಪ್ಷನ್ ಸಿ ಭವಿಷ್ ಅಗರ್ವಾಲ್, ಆಪ್ಷನ್ ಡಿ ದೀಪಿಂದರ್ ಗೋಯಲ್. ಕರೆಕ್ಟ್ ಆನ್ಸರ್ ಕುನಾಲ್ ಶಾ. CRED ಸಂಸ್ಥಾಪಕ ಆಗಿರುವಂತಹ ಕುನಾಲ್ ಶಾ ಅವರನ್ನು ಜೂನ್ 20, 2026ರ ಸುಮಾರಿಗೆ ವಾಟ್ಸ್ಆಪ್ನ ಜಾಗತಿಕ ಮುಖ್ಯಸ್ಥರಾಗಿ ಆಯ್ಕೆ ಮಾಡಲಾಗಿದೆ. ಕುನಾಲ್ ಶಾ ಅವರು ಫಿನ್ಟೆಕ್ ಕ್ಷೇತ್ರದಲ್ಲಿ CRED ಸಂಸ್ಥೆಯ ಮೂಲಕ ಈಗಾಗಲೇ ಗಮನಾರ್ಹವಾಗಿರುವಂತಹ ಯಶಸ್ಸನ್ನ ಸಾಧಿಸಿದ್ದಾರೆ. ವಾಟ್ಸ್ಆಪ್ ವಿಶ್ವದ ಅತಿ ಹೆಚ್ಚು ಬಳಕೆದಾರನ್ನು ಹೊಂದಿರುವಂತಹ ಮೆಸೇಜಿಂಗ್ ವೇದಿಕೆಗಳಲ್ಲಿ ಒಂದಾಗಿದ್ದು ಭಾರತದ ಅತಿ ದೊಡ್ಡ ಮಾರುಕಟ್ಟೆಯಾಗಿದೆ. ಈ ನೇಮಕಾತಿ ವಾಣಿಜ್ಯ ಸಂದೇಶ ಕಳುಹಿಸುವಿಕೆ, ಪಾವತಿ ಸೇವೆಗಳ ಏಕೀಕರಣದಂತಹ ಹೊಸ ವ್ಯಾಪಾರ ಮಾದರಿಗಳ ಮೇಲೆ ಕೇಂದ್ರೀಕರಣ ಮಾಡಬಹುದು. ಇದು ಜಾಗತಿಕ ತಂತ್ರಜ್ಞಾನದ ಕಂಪನಿಗಳ ನಾಯಕತ್ವದಲ್ಲಿ ಭಾರತೀಯ ಉದ್ಯಮಿಗಳ ಹೆಚ್ಚುತ್ತಿರುವಂತಹ ಪ್ರಭಾವವನ್ನ ಪ್ರತಿಬಿಂಬಿಸುತ್ತದೆ. ನೆಕ್ಸ್ಟ್ ಕ್ವಶನ್, ಊಬರ್ ಇಂಡಿಯಾ ಮತ್ತು ದಕ್ಷಿಣ ಏಷ್ಯಾ ಮುಖ್ಯಸ್ಥ ಹುದ್ದೆಗೆ ಜೂನ್ 2026ರಲ್ಲಿ ರಾಜೀನಾಮೆ ನೀಡಿದವರು ಯಾರು? ಆಪ್ಷನ್ ಎ ಪ್ರದೀಪ್ ಪರಮೇಶ್ವರನ್, ಆಪ್ಷನ್ ಬಿ ಪ್ರಭಜಿತ್ ಸಿಂಗ್, ಆಪ್ಷನ್ ಸಿ ಅಮಿತ್ ಜೈನ್, ಆಪ್ಷನ್ ಡಿ ಅಂಕಿತ್ ಜೈನ್. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ ಪ್ರಭಜಿತ್ ಸಿಂಗ್. ಇವರು ಜೂನ್ 27, 2026ರಂದು ಊಬರ್ ಇಂಡಿಯಾ ಮತ್ತು ದಕ್ಷಿಣ ಏಷ್ಯಾ ಮುಖ್ಯಸ್ಥ ಹುದ್ದೆಗೆ ರಾಜೀನಾಮೆ ನೀಡಿದ್ದಾರೆ. 10 ವರ್ಷಗಳ ಕಾಲ ಊಬರ್ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿ ಭಾರತೀಯ ಮಾರುಕಟ್ಟೆಯ ಸಂಸ್ಥೆಯ ಬೆಳವಣಿಗೆಗೆ ಮಹತ್ವದ ಕೊಡುಗೆಯನ್ನು ನೀಡಿದ್ದಾರೆ. ಇದು ಟ್ಯಾಕ್ಸಿ ಅಗ್ರಿಗೇಟ್ ಉದ್ಯಮದಲ್ಲಿ ರ್ಯಾಪಿಡೋ, ಓಲಾದಂತ ಸ್ಪರ್ಧಿಗಳಿಂದ ಒತ್ತಡ ಹೆಚ್ಚುತ್ತಿರುವ ಸಂದರ್ಭದಲ್ಲಿ ಈ ರಾಜೀನಾಮೆ ಸಂಭವಿಸಿದ್ದಾಗಿದೆ. ಸಂಸ್ಥೆಯ ಭಾರತೀಯ ಕಾರ್ಯತಂತ್ರದಲ್ಲಿ ಮುಂಬರುವಂತಹ ದಿನಗಳಲ್ಲಿ ಸಾಧ್ಯವಾಗುವ ಬದಲಾವಣೆ ಆಗುವಂತ ಸಾಧ್ಯತೆ ಇದೆ ಅಂತಂದು ಉದ್ಯಮ ವಲಯ ಊಹೆ ಮಾಡಿದೆ. ನೆಕ್ಸ್ಟ್ ಕ್ವಶನ್, 8ನೇ ಬ್ರಿಕ್ಸ್ ಸಾಗರ ಮತ್ತು ಧ್ರುವ ವಿಜ್ಞಾನ ಕಾರ್ಯನಿರತ ಗುಂಪಿನ ಸಭೆ ಎಲ್ಲಿ ಆರಂಭವಾಯಿತು? ಆಪ್ಷನ್ ಎ ಚೆನ್ನೈ, ಆಪ್ಷನ್ ಬಿ ಗೋವಾ, ಆಪ್ಷನ್ ಸಿ ವಿಶಾಖಪಟ್ಟಣ, ಆಪ್ಷನ್ ಡಿ ಕೊಚ್ಚಿ. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ ಗೋವಾ. 8ನೇ ಬ್ರಿಕ್ಸ್ ಸಾಗರ ಮತ್ತು ಧ್ರುವ ವಿಜ್ಞಾನ ಕಾರ್ಯನಿರತ ಗುಂಪಿನ ಸಭೆ ಗೋವಾದಲ್ಲಿ ಆರಂಭವಾಗಿದ್ದು ಬ್ರಿಕ್ಸ್ ರಾಷ್ಟ್ರ ಅಂತ ಬಂದಾಗ ಬ್ರೆಜಿಲ್, ರಷ್ಯಾ, ಭಾರತ, ದಕ್ಷಿಣ ಆಫ್ರಿಕಾ ಮತ್ತು ಹೊಸ ಸದಸ್ಯ ರಾಷ್ಟ್ರಗಳು ಇತ್ತೀಚೆಗೆ ಸೇರ್ಪಡೆಗೊಂಡಿದ್ದು ಒಟ್ಟು
10 ಸದಸ್ಯ ರಾಷ್ಟ್ರಗಳಾಗಿವೆ. ಸಾಗರ ಮತ್ತು ಧ್ರುವ ಸಂಶೋಧನೆಯಲ್ಲಿ ಸಹಕಾರ ಹೆಚ್ಚಿಸುವಂತದ್ದು. ಗೋವಾದಲ್ಲಿರುವಂತಹ ರಾಷ್ಟ್ರೀಯ ಧ್ರುವ ಮತ್ತು ಸಾಗರ ಸಂಶೋಧನಾ ಕೇಂದ್ರ ಈ ಸಭೆಯ ಪ್ರಮುಖ ಅತಿಥೇಯ ಸಂಸ್ಥೆಯಾಗಿತ್ತು. ಇಲ್ಲಿ ಇದರ ಮೇಲೆ ಪ್ರಭಾವ ಬೀರುವಂತಹದ್ದು ಅಂತಂದ್ರೆ ಈ ಸಭೆ ಹವಾಮಾನ ಬದಲಾವಣೆ, ಧ್ರುವ ಪ್ರದೇಶ ಸಂಶೋಧನೆ, ಸಾಗರ ಸಂಪನ್ಮೂಲ ನಿರ್ವಹಣೆ ಬಗ್ಗೆ ಸದಸ್ಯ ರಾಷ್ಟ್ರಗಳ ನಡುವೆ ಜ್ಞಾನ ಹಂಚಿಕೆ ವೇದಿಕೆಯನ್ನು ಒದಗಿಸಿದ್ದು. ಭಾರತ ಆರ್ಕ್ಟಿಕ್ ಮತ್ತು ಅಂಟಾರ್ಕ್ಟಿಕ್ ಸಂಶೋಧನೆಯಲ್ಲಿ ತನ್ನ ಪಾತ್ರವನ್ನು ವಿಸ್ತರಿಸುವುದನ್ನು ಇದು ಸೂಚಿಸುತ್ತದೆ ಅಂತ ಹೇಳ್ಬೋದು. ಇವತ್ತಿಗೆ ಇಷ್ಟು ಸಾಕು. ನೆಕ್ಸ್ಟ್ ನಾಳೆಗೆ ಮಾಡೋಣ. ಥ್ಯಾಂಕ್ ಯು.